Next is examples of sentences using the words to describe things. ವಿಷಯಗಳನ್ನು ವಿವರಿಸಲು ಬಳಸುವ ವಾಕ್ಯಗಳ ಉದಾಹರಣೆಗಳ ಬಗ್ಗೆ ಇವಾಗ ಕಲಿಯೋಣ. ಇಲ್ಲಿ ಮೊದಲನೇದು ಸೈಜ್. ಸೈಜ್ ಅಂದ್ರೆ ಗಾತ್ರ ಅಂತ. ಓಕೆ, ಆವಾಗ ನಾವು ಈಗ ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ, ವಾಕ್ಯಗಳಲ್ಲಿ ಹೇಗೆ ಇದನ್ನ ಯೂಸ್ ಮಾಡಬೇಕು ಅಂತ. ಈಗ ದ ಎಲಿಫೆಂಟ್ ಇಸ್ ಬಿಗ್ ಅಂತ ಹೇಳ್ತೀವಿ, ಅಂದ್ರೆ ಆನೆ ದೊಡ್ಡದಾಗಿದೆ. ಈಗ ಬಿಗ್ ಅಂತ ಹೇಳೋದು ಅದು ಒಂದು ವಿಶೇಷಣ ಪದ, ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ಮೈ ಫೋನ್ ಇಸ್ ಸ್ಮಾಲ್, ನನ್ನ ಫೋನ್ ಚಿಕ್ಕದಾಗಿದೆ. ಸ್ಮಾಲ್ ಅಂತ ಹೇಳೋದು ವಿಶೇಷಣ ಪದ. ಓಕೆ, ಶಿ ಹ್ಯಾಸ್ ಅ ಲಾರ್ಜ್ ಬ್ಯಾಗ್, ಅವಳ ಬಳಿ ದೊಡ್ಡ ಚೀಲವಿದೆ. ಲಾರ್ಜ್ ಅಂತ ಹೇಳೋದು ಅದು ಒಂದು ಅಡ್ಜೆಕ್ಟಿವ್. ಸೊ ಇಲ್ಲಿ ಲಾರ್ಜ್ ಬಿಗ್ ಅಂತ ಹೇಳುವಾಗ ತುಂಬಾ ದೊಡ್ಡದಾಗಿರುತ್ತಲ್ಲ, ಅದಕ್ಕೆ ಲಾರ್ಜ್ ಅಂತ ಹೇಳ್ತೀವಿ. ಬಿಗ್ ಅಂದ್ರೆ ಬರೀ ದೊಡ್ಡದು ಅಂತ. ಅರ್ಥ ಆಯ್ತಾ? ಲುಕ್ ಅಟ್ ದ ಟೈನಿ ಬರ್ಡ್, ಆ ಪುಟ್ಟ ಹಕ್ಕಿಯನ್ನು ನೋಡಿ. ಟೈನಿ ಅಂದ್ರೆ ಚಿಕ್ಕದು ಅಂತ. ಓಕೆ, ತುಂಬಾನೇ ಚಿಕ್ಕದು ಅಂತ ಹೇಳುವಾಗ ಟೈನಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ಇಲ್ಲಿ ಬಳಸುವ ಪದಗಳು ನೋಡಿ, ಟೈನಿ, ಲಾರ್ಜ್, ಸ್ಮಾಲ್, ಬಿಗ್, ಇವೆಲ್ಲ ವಿಶೇಷಣ ಪದಗಳು, ಅಡ್ಜೆಕ್ಟಿವ್ಸ್ ಅಂತ ಹೇಳ್ಬಹುದು. ಈ 4 ವಾಕ್ಯಗಳಲ್ಲಿ ನಮ್ಗೆ ಆ ಸೈಜ್ ಬಗ್ಗೆ ಗೊತ್ತಾಗುತ್ತೆ. ಈಗ ಎಲಿಫೆಂಟ್, ಆನೆ ಎಷ್ಟು ಹೇಗಿದೆ ಅಂದ್ರೆ ದೊಡ್ಡದಾಗಿದೆಯಾ ಅಥವಾ ಚಿಕ್ಕದಾಗಿದೆಯಾ ಅದಕ್ಕೆ ಗೊತ್ತಾಗುತ್ತೆ. ದ ಎಲಿಫೆಂಟ್ ಇಸ್ ಬಿಗ್ ಅಂತ ಹೇಳ್ಬೇಕಾದ್ರೆ. ಮೈ ಫೋನ್ ಇಸ್ ಸ್ಮಾಲ್, ಸ್ಮಾಲ್ ಅಂದ್ರೆ ಚಿಕ್ಕದಾಗಿದೆ, ಸೊ ಸೈಜ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಶಿ ಹ್ಯಾಸ್ ಅ ಲಾರ್ಜ್ ಬ್ಯಾಗ್, ಲಾರ್ಜ್ ಅಂದ್ರೆ ತುಂಬಾ ದೊಡ್ಡದು ಚೀಲವಿದೆ ಅಂತ. ಲುಕ್ ಅಟ್ ದಟ್ ಟೈನಿ ಬರ್ಡ್, ಆ ಪುಟ್ಟ ಹಕ್ಕಿಯನ್ನು ನೋಡಿ ಅಂತ. ಓಕೆ, ಸೊ ಇಲ್ಲಿ ನಮ್ಗೆ ಸೈಜ್ ಬಗ್ಗೆ ಗೊತ್ತಾಗುತ್ತೆ. ಈಗ ಸೆಕೆಂಡ್ ಒನ್, ಕಲರ್. ಕಲರ್ ಅಂದ್ರೆ ಬಣ್ಣ. ಈಗ ಉದಾಹರಣೆ, ದ ಕಾರ್ ಇಸ್ ರೆಡ್ ಅಂದ್ರೆ ಕಾರು ಕೆಂಪು ಬಣ್ಣದಾಗಿದೆ. ದ ಸ್ಕೈ ಇಸ್ ಬ್ಲೂ, ಆಕಾಶ ನೀಲಿ ಇದೆ. ಹಿಸ್ ಶರ್ಟ್ ಇಸ್ ಗ್ರೀನ್, ಅವನ ಅಂಗಿ ಹಸಿರು. ಐ ಲೈಕ್ ಯೆಲ್ಲೋ ಫ್ಲವರ್ಸ್, ನಾನು ಹಳದಿ ಹೂವುಗಳನ್ನು ಇಷ್ಟಪಡುತ್ತೇನೆ. ದ ಪೇಂಟಿಂಗ್ ಆನ್ ದ ವಾಲ್ ಇಸ್ ಕಲರ್ಫುಲ್, ಗೋಡೆಯ ಮೇಲಿನ ಚಿತ್ರಕಲೆ ವರ್ಣರಂಜಿತವಾಗಿದೆ. ಈಗ ನೋಡಿ, ಇಲ್ಲಿ ಕಲರ್ಫುಲ್, ಯೆಲ್ಲೋ, ಆಮೇಲೆ ಗ್ರೀನ್, ಬ್ಲೂ, ರೆಡ್, ಇವೆಲ್ಲ ನಮ್ಗೆ ಒಂದು ಬಣ್ಣದ ಒಂದು ಅರ್ಥವನ್ನು ಕೊಡುತ್ತೆ. ಓಕೆ, ಸೊ ಇವೆಲ್ಲ ವಿಶೇಷಣ ಪದಗಳು, ಅಡ್ಜೆಕ್ಟಿವ್ಸ್ ಅಂತ ಹೇಳ್ಬಹುದು. ಓಕೆ.